ಸರ್ ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ ಕಾಟೇರ ಅಷ್ಟೇ ಸರ್ ಕಾಟೇರ ಸಕ್ಸಸ್ ಗಿಫ್ಟ್ ಕೊಟ್ಟಾಗ ಅವ್ರು ಖುಷಿ ಕೇಳಿ ಅವ್ರು ಕೇಳಿ ಸರ್ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ಗಳು ಬರೀತಾರೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ ಸರ್ ಜಸ್ಟ್ ನನ್ನ ಸಿನಿಮಾ ನಾನು ಅದ್ರಲ್ಲಿ ಸ್ವಾರ್ಥಿ ಸರ್ ನನ್ನ ಸಿನಿಮಾನ ಮಾತ್ರ ಇಷ್ಟ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೀತದೆ ಸರ್ ಅದು ಯಾವುದೇ ಆಗ್ಬೋದು ದೊಡ್ಡದಾಗ್ಬೋದು ಚಿಕ್ಕ ಸರ್ ಅದು ಪೂರ್ವಕವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದವರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ಗಳು ನೋಡ್ತಾ ಇದ್ವಿ ಎಲ್ಲ ನೋಡಿದೆ ಸರ್ ಯಾವ ಥಿಯೇಟರ್ ಮುಚ್ಚೋಗಿತ್ತು ಅದು ಎಷ್ಟು ದಿನ ಆಯ್ತು ಈಗ ಲಾಸ್ಟ್ ಯಾವುದೋ ಪೋಸ್ಟ್ ಅಷ್ಟೇ. ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಹೇಳ್ಬಿಡ್ತೀನಿ. ಈಗ ನಾನು ಆ್ಯಕ್ಚುಲಿ ಹೇಳಿದೆ ಅವರು ಯಾವುದೋ ನಾವು 5 ದಿನ ಚಿಲ್ಲಿಸ್ಕೊಬೇಕು ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ ಖಂಡಿತ. ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದು ಕೈ ಮುಗಿದು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದು ಮಾಡಿದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು ಏನು ಈ ತರ ಸಿಚುವೇಶನ್ ಡಿಫ್ರೆಂಟ್ ಅದು ಅದಕ್ಕೆ ಏನು ಮಾಡಕ್ಕೆ ಒಂದ್ಸಲಿ ಸಿನಿಮಾ ಬರ್ದಾಗ ಒಂದೇನಾಗುತ್ತೆ ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದಾಗುತ್ತೆ ಇಲ್ಲ ಅವ್ರು ಮೇಂಟೆನೆನ್ಸ್ ಕಾಸು ಹಾಕ್ಬೇಕು. ಎಕ್ಸಾಕ್ಟ್ಲಿ ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರನಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ ದೊಡ್ಡ ದೊಡ್ಡ ಸಿನಿಮಾಗಳು. ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆ ಥರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ ಥಿಯೇಟರ್ಗಳೇ ಇಲ್ಲ. ಏನಂದ್ರೆ ಸರ್ ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಆ ಮುಚ್ಚೋಗ್ತಾ ಇರುವಂತ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಪಡ್ಕೊಂಡು ಮಾಡುತ್ತಲ್ಲ ಆ ತರದ ಒಂದು ಆಲೋಚನೆ ಇದ್ರು ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು ಅಲ್ಲಮ್ಮ. ಈಗ ನೀವು ಕೇಳಿದ್ರಲ್ಲ ನೀವೀಗ ಸಿಂಗಲ್ ಥಿಯೇಟರ್ ಒಂದೇ ಸಿಂಗಲ್ ಥಿಯೇಟರ್ ಐತೆ ಮಾಲ್ಗಳ ಮುಚ್ಚಿಬಿಡೋದು ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋದು ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾದ್ರು ಮಾಡಿದ್ರೆ ಈಗ ಬೆರಳಿಕೆ ಇಲ್ಲ ನಿಮ್ಮ ಅನಿಸಿಕೆ ತಪ್ಪಲ್ಲ ಕರೆಕ್ಟ್. ಆದ್ರೆ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ ಒಂದು ಮಾಧ್ಯಮದ ಪಾತ್ರ ತುಂಬ ದೊಡ್ಡದಾಗಿದೆ. ಯಾವ ಥರ ನೀವು ಈಗ ಹೇಳಿದ್ರೆ ಚಿತ್ರಮಂದಿರ ಮುಚ್ಚೋಗ್ತಾ ಇದೆ ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅನ್ನೋದನ್ನು ನನ್ನ ಪ್ರಕಾರ ಇವತ್ತು ನನ್ನ ಆದಂಥ ಎಕ್ಸ್ಪೀರಿಯನ್ಸ್ 2 ಚಿತ್ರ ಇವತ್ತಿನ ಹಿಂದೇದು ಬಿಟ್ಬಿಡಿ ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ ಎಲ್ಲ ಒಂದು 100 ಚಾನಲಲ್ಲಿ ಬರ್ತಾ ಇರ್ತದೆ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರು ಒಬ್ಬ ಹೀರೋ ಆಗ್ಬೋದು ಒಬ್ಬ ಡೈರೆಕ್ಟರ್ ಆಗ್ಬೋದು ಎಷ್ಟು ಜನರ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ ಒಂದು ಚಿತ್ರರಂಗಕ್ಕೆ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ. ಕೆಳಗೆ ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ ಇಲ್ಲ ಸಂಪರ್ಕ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತೆಲ್ಲ ನಾನು ಸುಮಾರು ಸರಿ ಹೇಳಿದ್ದೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ನಮಗೆ. ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರಾ ಅದೇ ಥರ ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು ನೀವು. ಸರ್ ಇದಕ್ಕೆ ಪೂರಕವಾಗಿ ರೀಸೆಂಟಾಗಿ ನಾನೊಂದು ಆರ್ಟಿಕಲ್ ಓದ್ತಿದ್ದೆ. ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜ್ ಒನ್ ಆಫ್ ದ ಫೇಮಸ್ ರಿನೋವ್ಡ್ ಪ್ರೊಡ್ಯೂಸರ್ ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ. ಒಂದು ಸ್ಪೆಷಲ್ OTT ಮಾಡಿದ್ದಾರೆ. ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು ಪೇಯ್ಡ್ ಮಾಡಿ ನೋಡೋದು. ಇಲ್ಲೂ ಮಾಡ್ತಾವ್ರೆ ಆ ಥರ ಸುಮಾರು ಇಲ್ಲೂ ಇದ್ದಾರೆ ಆ ಥರ. ಇವಾಗ ಯಾವ್ಯಾವ ಚಿಕ್ಕ ಪಿಕ್ಚರ್ಗಳಿಗೆಲ್ಲ ಅದನ್ನು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗಿಷ್ಟು ಮಾಧ್ಯಮ ಅಂದರೆ ಆ ಒಂದು ಚಾನಲ್ಗೆ ಇಷ್ಟು ಕಲಾವಿದರ ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೊಂಡು ಯಾಕಂದರೆ ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡಿದಂಥವ್ರು
ನಿಮ್ಗೆ But- ಗೊತ್ತಿದೆ ಹಂಗಾಗಿ ಬಟ್ ಇಲ್ಲಿ ಮಾಡೋಕ್ಕೆ ಕಷ್ಟ ಅದು. ಆಲ್ರೆಡಿ ಚಾನಲ್ಸ್ ಇದೆಯಲ್ಲ, ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗಬೇಕಿದು ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗಬೇಕು. ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಆಗಿರೋದು, ಎಸ್ಟಾಬ್ಲಿಷ್ ಆಗಿರೋದಿದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇಯಿಂದ ದುಡ್ಡು ಬರುತ್ತೆ ಅವ್ರಿಗೆ. ಇವಾಗ ನಾನು ಅದೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗಿಂದ. ಇಲ್ಲವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳಿದ್ದು ಕರೆಕ್ಟು, ಮಾಡಬೇಕಾಗುತ್ತೆ. ಬಟ್ ಇದೆ, ಓಪನ್ ಇದೆ, ಆ ಥರ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ ಆ ಥರ. ಕಟ್ಟಡ ವಿಚಾರಕ್ಕೆ ಬಂದೆ ಸರ್, ರಿಮೇಕ್ ರೈಟ್ಸು ಅಥವಾ ಡಬ್ಬಿಂಗ್ ರೈಟ್ಸು ಪರಭಾಷೆಗಳಿಗೆ ಅದು ಯಾವ ಹಂತದಲ್ಲಿದೆ? ಅಲ್ಲ, ಇವಾಗ ನಿಮ್ಗೆ ಗೊತ್ತಲ್ವಾ, ಈಗ OTT ಬಂದಮೇಲೆ ನೋ ರಿಮೇಕ್, ನೋ ಡಬ್ಬಿಂಗ್. ಡಬ್ಬಿಂಗಲ್ಲಿ 100% ಇರುತ್ತೆ. ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡಬೇಕು ಅಂತ, ತೆಲುಗು, ತಮಿಳ್ ಆ ಥರ.